ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬರೀ ಹೊಸ ವ್ಲಾಗ್ ಜೊತೆ ಬಂದೀನಿ. ಮಂಗಳಗೌರಿ ಬಾಗಿನ ಕೊಡೋ ಒಂದು ಶಾಪಿಂಗ್ ನಡ್ಯಾಕತ್ತೈತಿ. ಸೊ ಬಾಗ್ನೂ ಕೂಡ ಕೊಟ್ಟಿರೋ ವ್ಲಾಗ್ ಕೂಡ ಬರ್ತಾವೆ. ಸೊ ಬಾಗ್ನ ಕೊಡಬೇಕು ಮತ್ತು ನಾನು ಒಂದಿಷ್ಟು ದೇವ್ರನ್ನ ತೊಗೋಬೇಕಾಗಿತ್ತು. ಗಣಪನ ಮತ್ತು ಕಾಮಾಕ್ಷಿ ದೀಪನ ಮತ್ತು ಲಕ್ಷ್ಮೀ ದೇವಿನ ಸೊ ತೊಗೋಬೇಕು ಮತ್ತು ಕಾಮಧೇನುನ ತೊಗೋಬೇಕಂತ ಅಂದ್ಕೊಂಡಿದ್ದೆ. ಸೊ ಸರ್ಚ್ ಮಾಡ್ತಿದ್ದೆ, ಭಾಳ ಹುಡುಕ್ತಿದ್ದೆ. ನಮ್ಮ ಕಿಚನ್ ಒಳಗೂ ಕೂಡ ಭಾಳ ಚೆನ್ನಾಗಿರೋ ಪ್ರಾಡಕ್ಟ್ಸ್ ಸಿಗ್ತಾವೆ. ಹೋಗಿ ಒಮ್ಮೆ ನೋಡ್ಕೊಂಬರೋಣ ಅಂತ ಬಂದೀವಿ. ಬರ್ರಿ ಏನೇನು ತೊಗೊತೀನಿ, ಹೆಂಗೆ ತೊಗೊತೀನಿ, ಈ ವ್ಲಾಗ್ ನಿಮ್ಗೆ ಯೂಸ್ಫುಲ್ ಆಗುತ್ತೆ. ಹುಬ್ಬಳ್ಳಿ ಒಳಗಿರೋಂಥ ನಮ್ಮ ಕಿಚನ್ ಒಳಗೆ ನಿಮ್ಗೆ ಏನೇನೆಲ್ಲ ಸಿಗ್ತೈತಿ ಅನ್ನೋದನ್ನು ಈ ವ್ಲಾಗ್ ಒಳಗೆ ನೀವು ನೋಡ್ಬೋದು. ಭಾಳ ಚೆನ್ನಾಗಿರೋ ಪ್ರಾಡಕ್ಟ್ಸ್ ಅದಾವೆ. ಸೊ ಒನ್ ಬೈ ಒನ್ ತೋರಿಸ್ಕೊತ ಹೋಗ್ತೀನಿ ಆ್ಯಂಡ್ ನೀವು ನೋಡ್ಕೊಂಡು ಬನ್ನಿ. ಆ್ಯಂಡ್ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಏನು ಅನ್ನಿಸ್ತು ಅನ್ನೋದನ್ನು. ಥ್ಯಾಂಕ್ ಯು. ವೆರಿ ನೋಡ್ಕೊಂಬರೋಣ. ಆ ಡಿಫ್ರೆನ್ಸ್ ಗೊತ್ತು ನನಗೆ, ರೇಟಿನ ಡಿಫ್ರೆನ್ಸು. ಹೋದ ಸಾರಿ ಬಂದಾಗ ನಾನು ವ್ಲಾಗ್ ಕೂಡ ಹಾಕೀನಿ, ನಮ್ಮ ಕಿಚನ್ದು ಒಂದು ವ್ಲಾಗ್. ಫಸ್ಟ್ ಟೈಮ್ ಬಂದಿದ್ದೆ ಆ್ಯಂಡ್ ನನಗೆ ಭಾಳ ಇಷ್ಟ ಆಗಿದ್ವು ಇಲ್ಲಿ ಪ್ರಾಡಕ್ಟ್ಸ್. ಕಾಸ್ಟ್ ವೈಸ್ ಅಂದರೆ ಒಂದು ಸ್ವಲ್ಪ ಜಾಸ್ತಿ ಅನ್ನಿಸ್ತೈತಿ. ಹಾಗೆ ಪ್ರಾಡಕ್ಟ್ ಕೂಡ ಯುನಿಕ್ ಅದಾವೆ. ಒಂದಕ್ಕಿಂತ ಒಂದು ಚೆನ್ನಾಗದವ ಅಂತಾರಲ್ಲ, ಮತ್ತು ಬೇರೆ ಕಡೆ ಎಲ್ಲೂ ಸಿಗಲ್ಲ, ಇಲ್ಲಿ ಆ ಥರ ಪ್ರಾಡಕ್ಟ್ ಸಿಗ್ತಾವೆ ಅಂತಾರಲ್ಲ. ಸೊ ಹಂಗದವ. ನನಗೆ ಯಾಕೋ ಭಾಳ ಇಷ್ಟ ಆಗಿದ್ವು. ಆ್ಯಂಡ್ ನನ್ನ ಕಡೆ ಗಣಪ ಇರಲಿಲ್ಲ, ಸೊ ಗಣೇಶನ ತೊಗೋಬೇಕಾಗಿತ್ತು ನಾನು ಪೂಜೆಗಂತ. ನಾನು ಇಷ್ಟು ದಿನ ಬಿಟ್ಟಿರೋ ಉದ್ದೇಶ ಬಂದು ಬಾಗ್ನ ಕೊಡಬೇಕಾರೆ ತೊಗೊಂಡ್ರಾಯ್ತು ಅನ್ನೋ ಒಂದು ಉದ್ದೇಶಕ್ಕೆ ನಾನು ಬಿಟ್ಟಿದ್ದೆ. ಸೊ ಹಾಗಾಗಿ ಈ ಸರಿ ಬಾಗ್ನ ಕೊಡ್ತಿದ್ದೀನಲ್ಲ, ಅವನ್ನೆಲ್ಲ ತೊಗೊಂಡ್ರಾಯ್ತು ಅಂತ ಅಂದ್ಕೊಂಡೆ. ಆ್ಯಂಡ್ ಇನ್ನೊಂದು ಏನಂದರೆ, ಗಣೇಶನ ಬೆಳ್ಳಿದೆ ತೊಗೊಂಡ್ರಾಯ್ತು ಅಂತ ಅಂದ್ಕೊಂಡಿದ್ದೆ. ಬಟ್ ಬೆಳ್ಳಿ ರೇಟು 1,20,000 1,20,000 ಆಯ್ತಂತ. ಸೊ ಹಾಗಾಗಿ ಬೆಳ್ಳಿದು ಡೈಲಿ ಯೂಸಿಗೆ ಸರಿ ಅನ್ನಿಸ್ಲಿಲ್ಲ. ಹಿಂಗಾಗಿ ಬೇಡ, ನಾರ್ಮಲ್ ತೊಗೊಳೋಣ ಅಂತ ಅಂದ್ಕೊಂಡೆ. ಈಗ ಬೇಡ, ನೆಕ್ಸ್ಟ್ ಟೈಮ್. ಸೊ ನಾನು ದೇವ್ರನ್ನಷ್ಟೇ ನೋಡೋಕೆ ಬಂದಿತ್ತು. ಬಟ್ ಎಲ್ಲನೂ ಫಸ್ಟಿಗೆ ಒಂದು ಸ್ವಲ್ಪ ಬಂದೀವಂದ್ರೆ ಮತ್ತು ಏನೇನೈತಲ್ಲ ನೋಡ್ಕೋಬೇಕಾಗಿತ್ತಲ್ಲ, ಮತ್ತು ಮಮ್ಮಿನೂ ಕರ್ಕೊಂಬರ್ಬೇಕಾಗಿತ್ತು. ನಂತರ ಒಂದು ಏನಿತ್ತು, ಭಾಳ ತೊಗೋಬೇಕಂತೆ 5 ವರ್ಷದಿಂದ ಕಾದಿನಲ್ಲ. ಸೊ ಒಂದು ಸ್ವಲ್ಪ ನೋಡಿ ಎಲ್ಲ ಕಡೆ ಸರ್ಚ್ ಮಾಡಿ ತೊಗೊಂಡ್ರಾಯ್ತು ಅನ್ನೋದಿತ್ತು. ಸೊ ಫಸ್ಟಿಗೆ ಹೋಗಿದ ತಕ್ಷಣ ನಾನು ಒಂದು ಗಣೇಶನ ಹಿಡಿದ್ನಲ್ಲ, ಫಸ್ಟಿಗೆನ ದೊಡ್ಡ ಗಣಪ. ಸೊ ಅದಕ್ಕೆ ಬಂದು 6,000 ಇತ್ತು. ಸೊ ನನಗೆ ಯಾಕೋ ಅಷ್ಟೊಂದು ದೊಡ್ಡ ಗಣಪ ಬೇಡ ಅನ್ನಿಸ್ತು. ಮತ್ತು ಇನ್ನೂ ಒಂದು ಏನಂದರೆ, ಬೇಗ ಡಾನ್ಸ್ ಸಾಕು. ಈಗ ನಮ್ಮ ಅಂಗೈನೋ ನಮ್ಮ ಹೆಬ್ಬೆರಳು. ಸೊ ಮುಷ್ಟಿ ಮಾಡಿದರೆ ಚಿಕ್ಕದಿದ್ದರೆ ಚೆನ್ನಾಗಿರುತ್ತೆ ಅಂದ್ರಲ್ಲ. ಸೊ ಹಾಗಾಗಿ ಅದು ಒಂದು ಪದ್ಧತಿ ಇತ್ತಲ್ಲ. ಸೊ ಹಾಗಾಗಿ ದಿನ ಅಭಿಷೇಕನೂ ಕೂಡ ಮಾಡಬೇಕು. ಬೇಡ, ದೊಡ್ಡದೇ ಅಷ್ಟೊಂದು ತೊಗೊಂಡು ಏನು ಮಾಡೋದೈತೆ ಅಂತಂದು ನಾನು ದೊಡ್ಡದು ತೊಗೊಳಕ್ಕೆ ಹೋಗಲಿಲ್ಲ, ಚಿಕ್ಕದನ್ನು ತೊಗೊಂಡ್ರಾಯ್ತು ಅಂದ್ಕೊಂಡೆ. ಬಟ್ ಫಸ್ಟಿಗೆ ನಮ್ಮ ಕಿಚನ್ಗೆ ಒಮ್ಮೆ ವಿಸಿಟ್ ಮಾಡಿತ್ತು. ಈ ವಿಡಿಯೋ ನೋಡತ್ತಿರಲ್ಲ, ಇದನ್ನು ನಾನು ಫಸ್ಟಿಗೆ ವಿಸಿಟ್ ಮಾಡಿದ್ದು ಹಂಗೆ ನೋಡ್ಕೊಂಬರೋಣ ಅನ್ನೋ ಒಂದು ಇದಕ್ಕೆ. ಆಮೇಲೆ ಮಮ್ಮಿ ಬಂದಮೇಲೆ ನಾವು CBT ಕಡೆ ಹೋದ್ರಾಯ್ತು, ಅಲ್ಲಿ ಕೂಡ ನೋಡ್ಕೊಂಬಂದ್ರಾಯ್ತು. ಬಟರ್ ಮಾರ್ಕೆಟು ಮತ್ತು ಅಲ್ಲಿ ರೇಟ್ ಹೆಂಗಿರುತ್ತೆ, ಮತ್ತು ಯಾವ ಥರ ಯುನಿಕ್ ಪೀಸಸ್ ಇರ್ತವೆ, ಮತ್ತು ಮಾಮೂಲಿ ಥರ ಹಿತ್ತಾಳೆ ಇರ್ತೈತೆ ಅಂತ ನೋಡ್ಕೊಂಬರ್ಬೇಕಾಗಿತ್ತು. ಬಟ್ ನಾನು ಇದನ್ನೆಲ್ಲ ಸರ್ಚ್ ಮಾಡಿ ಇದನ್ನೆಲ್ಲ ನೋಡಿದ ಆದಮೇಲೆ ನನಗೆ ಒಂದು ಅನ್ನಿಸ್ತು, ನಾನು ಫಸ್ಟು ನನ್ನ ಮದುವೆ ಆದಮೇಲೆ ಮಮ್ಮಿ ಎಲ್ಲ ಕೊಡಿಸಿದ್ರಲ್ಲ 5 ವರ್ಷದ ಹಿಂದೆ. ಸೊ ಆವಾಗ ಕಾಸ್ಟ್ ಭಾಳ ಕಡಿಮೆ ಇತ್ತು. ಸೊ ಈಗ ಜಾಸ್ತಿ ಎಲ್ಲದರದ್ದು ಜಾಸ್ತಿ ಆಗೈತಿ. ಒಂದು ಬೆಳ್ಳಿದಾಯಿತು, ಬಂಗಾರದ್ದಾಯಿತು, ಹಿತ್ತಾಳೆ, ತಾಮ್ರ, ಸ್ಟೀಲ್,
ಸೊ ಎಲ್ಲದ್ರದ್ದು ಒಂದು ಪ್ಲಾಸ್ಟಿಕ್ಕು ಕೂಡ. ಸೊ ಒಂಥರ ಅನ್ನಿಸ್ತು ಹಳೆಯವನ್ನು ನೀಟಾಗಿ ಇಟ್ಕೋಬೇಕು ಅಂತ. ಮತ್ತು ದುಡ್ಬೇನು ಕೂಡ ಜಾಸ್ತಿ ಆಗಬೇಕು. ಮತ್ತು ನಮ್ಮದು ಏನು ಇದು ಇರುತ್ತಲ್ಲ, ನಾವು ದುಡಿಯೋದಕ್ಕೂ ನಾವು ಖರ್ಚು ಮಾಡೋದಕ್ಕೂ ಜಾಸ್ತಿ ಇಕ್ಕೊಂತ ಹೋಗಬೇಕು ಅಂತ ಅಂದ್ಕೊಂಡೆ. ಸೊ ಇದೆಲ್ಲಾಗಿತ್ತು. ಆ್ಯಂಡ್ ಇಲ್ಲಿ ಒಂದು ಸರ್ಚ್ ಮಾಡಿದ್ವಿ, ಹಂಗೆ ಎಲ್ಲ ನೋಡ್ಕೊಂಡು ಬಂದ್ವಿ. ಏನದು ಮಂಗಳಗೌರಿ ಬಾಗ್ನಕ್ಕೆ ಏನೇನು ಬೇಕಲ್ಲ ಅದನ್ನೆಲ್ಲ ಏನೇನು ಬೇಕು ಅದನ್ನೆಲ್ಲ ನೋಡಿಕೊಂಡೆ. ಆ್ಯಂಡ್ ನನಗಿಷ್ಟ ಆಯಿತು ಗಣೇಶ, ಬಟ್ ಭಾಳ ಚಿಕ್ಕದಿತ್ತು. ನನಗೆ ಒಂದು ಸ್ವಲ್ಪ ದೊಡ್ಡದು, ಅತಿ ದೊಡ್ಡದು ಅಲ್ಲ ಅತಿ ಚಿಕ್ಕದೇ ಅಲ್ಲ. ಸೊ ಅದನ್ನು ನೋಡ್ತಿದ್ದೆ. ಆ್ಯಂಡ್ ಲಕ್ಷ್ಮಿನೂ ಕೂಡ ಚಿಕ್ಕದಿರಲಿಲ್ಲ, ಭಾಳ ದೊಡ್ಡದಿತ್ತು. ಅದಕ್ಕೂ 6000 ಇತ್ತು. ಆ್ಯಂಡ್ ನೆಕ್ಸ್ಟು ಸೊ ಈ ಥರ ಎಲ್ಲ ಇತ್ತು. ನೆಕ್ಸ್ಟ್ ಟೈಮ್ ನೋಡೋಣ ಮಮ್ಮಿ ಬಂದಮೇಲೆ ಅಂತ ಅಂದ್ಕೊಂಡೆ. ಆ್ಯಂಡ್ ಆಮೇಲೆ ಸೀರೆ ತೊಗೋಬೇಕಾಗಿತ್ತು. ಮತ್ತು ಬಾಗ್ನಕ್ಕೆ ಮರ ತೊಗೋಬೇಕಾಗಿತ್ತು. CVT ಬಂದ್ವಿ ಮಮ್ಮಿ ಕರ್ಕೊಂಡು. ಇದು ನೆಕ್ಸ್ಟ್ ಡೇ. ಫಸ್ಟ್ ಡೇ ಕಿಚನ್ಗೆ ಹೋಗಿದ್ವಿ, ನಮ್ಮ ಕಿಚನ್ಗೆ. ನೆಕ್ಸ್ಟ್ ಡೇ ಮಮ್ಮಿ ಕರ್ಕೊಂಡು CVTಗೆ ಬಂದ್ವಿ. ಆ್ಯಂಡ್ ಆಮೇಲೆ ಊಟ ಮುಗಿಸ್ಕೊಂಡ್ವಿ. ಆಮೇಲೆ ಮತ್ತೆ ನಮ್ಮ ಕಿಚನ್ಗೆ ಬಂದು ಅಲ್ಲಿ ಕೂಡ ಸರ್ಚ್ ಮಾಡಿ. ಆ್ಯಂಡ್ CVT ಒಳಗೆ ಒಂದು ಅಂಗಡಿ ಒಳಗೆ ಅಲ್ಲಿನೂ ಕೂಡ ಯೂನಿಕ್ ಪೀಸಸ್ ಇದ್ವು ಮತ್ತು ಕಡಿಮೆ ರೇಟು ಅನ್ನಿಸ್ತು. ಅಷ್ಟು ನಮ್ಮ ಕಿಚನ್ಗೆ ಹೋಲಿಸಿದ್ರೆ ಸ್ವಲ್ಪ ಕಡಿಮೆ ಅನ್ನಿಸ್ತು. ಅಲ್ಲಿ ಕಾಮಾಕ್ಷಿ ದೀಪ ಮತ್ತು ಲಕ್ಷ್ಮಿನ ತೊಗೊಂಡೆ. ಸೊ ನಮ್ಮ ಕಿಚನ್ ಒಳಗೆ ಗಣೇಶನ ತೊಗೊಂಡೆ. ನನಗೆ ಯಾಕೋ CVT ಒಳಗೆ ಅಷ್ಟೊಂದು ಯೂನಿಕ್ ಅಂತ ಅನ್ನಿಸ್ಲಿಲ್ಲ ಗಣೇಶ. ಸೊ ಹಾಗಾಗಿ ಭಾಳ ಲಕ್ಷಣನ ಅದನ, ಬಟ್ ಚಿಕ್ಕದು ಅನ್ನಿಸ್ತೈತಿ. ಭಾಳ ಚಿಕ್ಕದಲ್ಲ, ಒಂದು ಲೆಕ್ಕಕ್ಕೆ ಒಂದು ಅತಿ ಚಿಕ್ಕದು ಅಲ್ಲ ಅತಿ ದೊಡ್ಡದು ಅಲ್ಲ ಅನ್ನೋ ಥರ. ಸೊ ಓಕೆ ಅನ್ನಿಸ್ತು. ನಾನು ನಮ್ಮ ಕಿಚನ್ ಒಳಗೆ ಗಣೇಶನ ತೊಗೊಂಡೆ. ಆ್ಯಂಡ್ ಮಮ್ಮಿಗೆ ನಾನು ಬಾಗ್ನ ಕೊಡ್ತೀನಲ್ಲ, ಅವ್ರಿಗೆ ಏನೋ ಗುಂಡಿ ಕೊಡಿಸ್ಬೇಕಾಗಿತ್ತು. ಸೊ ಹಾಗಾಗಿ ನಮ್ಮ ಕಿಚನ್ ಒಳಗೆ ತೊಗೊಂಡ್ರಾಯ್ತು ಅಂತ ಮತ್ತೆ ಬ್ಯಾಕ್ ಟು ನಮ್ಮ ಕಿಚನ್. ಬುದ್ಧನ್ನ ಆ ಥರ ತಗೋಬೇಕು. ಅದೊಂದು ಗುಂಡಿ ಕೊಡ್ಬೋದು. ಇದು ಇರಲಿ. ಮುಂದೆ ಹಳೆ ಕಾಲದಾಗ ಎಲ್ಲಾರು ಇದು ಮಾಡ್ತಿದ್ರಲ್ಲ, ಹಂಗ ರೇಟ್ ಜಾಸ್ತಿ ಇರ್ಬೇಕು. ತಿಕ್ಕದ್ ಕಷ್ಟ ಐತಿ ಬಾದ್. ನಮ್ದು ಹಂಗ ಕುಂತೈತಿ, ಜಗ್ಗು ಕುಂತೈತಿ ಮತ್ತು ಬಾಟ್ಲು ಕುಂತೈತಿ. ಈಗೇನೇ ಇಲ್ಲ ಅಂದ್ರೆ 1500 ರೂಪಾಯಿ 2000 ಇರ್ಬೋದು ಅವು. ಸೊ ಇದಾಗಿತ್ತು ನನ್ನ ಲಾಗ್. ಆ್ಯಂಡ್ ಮಂಗಳಗೌರಿ ಬಾಗಿನಕ್ಕೆ ಏನೇನೆಲ್ಲ ಬೇಕು ಶಾಪಿಂಗ್ ಕೂಡ ಆಯಿತು. ಆ್ಯಂಡ್ ನಿಮಗೆಲ್ಲರಿಗೂ ಈ ಲಾಗ್ ಇಷ್ಟ ಆಯಿತು ಅಂತ ಅಂದ್ಕೊತೀನಿ, ಯೂಸ್ ಕೂಡ ಆಯಿತು ಅಂತ ಅಂದ್ಕೊತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.